ಗೊಂದಲದ ನಡುವೆ ನಾಳೆ ಕರ್ನಾಟಕ ಬಂದ್ಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಕರ್ನಾಟಕ ಬಂದ್ಗೆ ಕನ್ನಡ ಪರ ಹೋರಾಟಗಾರರು ಸಜ್ಜಾಗಿದ್ದಾರೆ. ನಾಳಿನ ಬಂದ್ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ. ಯಾಕಂದ್ರೆ ಇನ್ನೂ ಸಾಕಷ್ಟು ಸಂಘ ಸಂಸ್ಥೆಗಳು ಬೆಂಬಲವನ್ನು ಕೊಟ್ಟಿಲ್ಲ. ಕೆಲವೊಂದು ಕಡೆ ಈಗಾಗಲೇ ಬೆಂಬಲ ನಾವು ಕೊಡೋದಿಲ್ಲ ಅಂತ ಹೇಳಿ ಕ್ಲಿಯರ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಜನ ಸಂಘ ಸಂಸ್ಥೆಗಳನ್ನ ಇಟ್ಕೊಂಡು ಈಗ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ನಾಳಿನ ಬಂದ್ನಲ್ಲಿ ಯಾವುದೇ ಅನುಮಾನ ಇಲ್ಲ. ನಾಳೆ ಇಡೀ ಕರ್ನಾಟಕ ಸ್ತಬ್ಧ ಆಗುತ್ತೆ, ನಾಳೆ ಬಂದ್ ಆಗೇ ಆಗತ್ತೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಮಾತಾಡಿದ್ದಾರೆ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಂದ್ ಆಗಿರುತ್ತೆ ಅಂತ ಹೇಳಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿಕೆ ನೀಡಿದ್ದಾರೆ. ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್, 100ಕ್ಕೆ 100 ಕರ್ನಾಟಕ ಬಂದ್. ಯಾವ ಕಾರಣಕ್ಕೂ ನಿಲ್ಲುವ ಪ್ರಶ್ನೆಯೂ ಇಲ್ಲ, ಮುಂದೋಗೋ ಪ್ರಶ್ನೆಯೂ ಇಲ್ಲ. ಕರ್ನಾಟಕ ಬಂದ್ ನಾಳೆ ಬೆಳಗ್ಗೆ 6ರಿಂದ ಸಂಜೆ 6. ಕರ್ನಾಟಕ ಬಂದ್ ಯಾರಿಗಾಗಿ? ಉತ್ತರ ಕರ್ನಾಟಕಕ್ಕಾಗಿ. ಯಾರಿಗಾಗಿ? ಕಲ್ಯಾಣ ಕರ್ನಾಟಕಕ್ಕಾಗಿ, ಇಡೀ ರಾಜ್ಯಕ್ಕಾಗಿ, ಬೆಳಗಾವಿಗಾಗಿ, MESಗಾಗಿ, ಶಿವಸೇನೆ ವಿರುದ್ಧ ಬೆಳಗಾವಿ ಜಿಲ್ಲೆ ಅಧಿಕಾರ, ಸಾಂಬಾಜಿ ಪ್ರತಿಭಟನೆ, ಕಂಡಕ್ಟರ್ ಮೇಲೆ ಏಟು ಬಿದ್ದಿದೆ, ಕನ್ನಡ ಚಾಲಕನ ಮೇಲೆ ಬೆಳಗಾವಿಯಲ್ಲಿ ಹೊಡೆದಿದ್ದಾರೆ. ನೇರವಾಗಿ ಹೇಳ್ತೀನಿ, ಇಡೀ ಕರ್ನಾಟಕದ ಚಾಲಕರು ಒಂದೇ ಸಮನೆ ಹೇಳ್ತಾ ಇದ್ದೀನಿ. ರಾಜ್ಯಪಾಲರ ಚಾಲಕರಾಗ್ಬೋದು, ಮುಖ್ಯಮಂತ್ರಿ ಚಾಲಕರಾಗ್ಬೋದು, ಯಾರೇ ಚಾಲಕರಾಗಲಿ, ನೀವು ಇಡೀ ಕರ್ನಾಟಕದಲ್ಲಿ ವಾಹನ ಹತ್ತಲೇಬಾರದು. 22 ನಾಳೆ ಚಾಲಕರಿಗೆ ಶಕ್ತಿ ಕೊಡೋದಕ್ಕೆ, ಚಾಲಕರಿಗೆ ಧೈರ್ಯ ತುಂಬೋದಕ್ಕೆ, ಚಾಲಕರಿಗೆ ನಾಳೆ ಒಂದು ರೀತಿ ಚಾಲಕರ ದಿನಾಚರಣೆ. ಯಾವುದೇ ಚಾಲಕರು ರಿಕ್ಷಾ, 4 ಚಕ್ರಗಳು, ಮುಖ್ಯಮಂತ್ರಿ, ಮಂತ್ರಿ, MLA, MP ಯಾರು ಗಾಡಿ ಹತ್ತಬಾರದು. ಯಾರು ಏನೇ ಹೇಳಲಿ, ಏನೇ ಮಾತಾಡಲಿ, ಚಾಲಕರಿಗೆ ಸ್ವಾಭಿಮಾನ, ಚಾಲಕರಿಗೆ ಗೌರವ. ಆ ದೃಷ್ಟಿಯಿಂದ ನಾಳೆ ಚಾಲಕರು ಯಾರು ಹತ್ತೋಕೆ ಕೂಡದು.